ಬೇಗೂರಿನಲ್ಲಿ ನಡೆದಿರುವಂತಹ ಈ ಅಗ್ನಿ ಅವಘಡ ಕೇಸ್ ಏನಿದೆ ಇದಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಇದು ನಡೆದಿರೋದೇ ಇದೇ ರೀತಿನ ಅನ್ನುವಂತಹ ಪ್ರಶ್ನೆ. ಇಡೀ ಶೆಡ್ಗಳೆಲ್ಲವೂ ಕೂಡ ದಗದಗಿಸಿದೆ, ಶೆಡ್ಗಳು ಭಸ್ಮ ಆಗಿದೆ. ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಈ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಅಕ್ರಮ ಬಾಂಗ್ಲಾದೇಶಿಗರ ಶೆಡ್ಗಳು ದಗದಗ ಆದ್ರೆ ಈ ಬೆಂಕಿ ಪ್ರಕರಣದ ಹಿಂದೆ ಏನಾದ್ರೂ ಮಸಲತ್ತಿದ್ಯಾ ಅನ್ನೋ ಪ್ರಶ್ನೆ. ಬೆಂಕಿ ಕಿಡಿ ಆಕಸ್ಮಿಕವಾ ಇಲ್ಲ ಕಿಡಿಗೇಡಿಗಳ ಕೃತ್ಯನಾ? ಇದು ರಿಪಬ್ಲಿಕ್ ಕನ್ನಡದಲ್ಲಿ ಬೇಗೂರು ಬೆಂಕಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಶೆಡ್ಗಳೆಲ್ಲವೂ ಕೂಡ ಭಸ್ಮ ಆದವು. ಆ ಶೆಡ್ಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದು ನಿಜಕ್ಕೂ ಅದು ಆಕಸ್ಮಿಕವಾ ಇಲ್ಲ ಯಾರಾದ್ರೂ ಬೇಕು ಅಂತಲೇ ಈ ಕಿಡಿ ಹಚ್ಚಿರೋದಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗರು ಯಾರ್ಯಾರು ಎಲ್ಲೆಲ್ಲ ಅಡಗಿದಾರೋ ಅವರೆಲ್ಲರನ್ನೂ ಕೂಡ ಈಗ ಹುಡುಕಿ ತೆಗೆಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಅವರ ವಿರುದ್ಧ ಸಮರವನ್ನ ಸಾರಿದೆ. ಇಲ್ಲಿ ಬೇಗೂರಿನಲ್ಲಿ ಆದಂತಹ ಅಗ್ನಿ ಅವಘಡ ಏನಿದೆ ಇದು ನಿಜಕ್ಕೂ ಕೂಡ ಆಕಸ್ಮಿಕನ ಹಾಗಾದ್ರೆ, ಅಥವಾ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಮಹಾ ಷಡ್ಯಂತ್ರ ಏನಾದ್ರೂ ನಡೀತಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿತು. ಅದರ ಬಳಿಕ ಪೊಲೀಸರು ಅಲರ್ಟ್ ಆದ್ರು. ನಮ್ಮ ವರದಿಯ ಬೆನ್ನಲ್ಲೇ 7 ಬಾಂಗ್ಲಾದೇಶ ಪ್ರಜೆಗಳ ಬಂಧನ ಕೂಡ ಆಯಿತು. ಇದರಿಂದ ಈ ನುಸುಳುಕೋರರಿಗೆ ಡವಡವ ಅಂತೂ ಶುರುವಾಗಿರುತ್ತೆ, ಭಯ ಅಂತೂ ಶುರುವಾಗಿರುತ್ತೆ. ಜಾಗ ಖಾಲಿ ಮಾಡೋದಕ್ಕೆ ತಾವೇ ಶೆಡ್ಗೆ ಬೆಂಕಿ ಏನಾದ್ರೂ ಹಾಕೊಂಡ್ರಾ ಅನ್ನುವಂತ ಪ್ರಶ್ನೆ. ಪೊಲೀಸರ ಕಣ್ ತಪ್ಪಿಸಿ ಮತ್ತೆ ಹಾಗಾದ್ರೆ ಓಡ್ ಹೋಗಿದ್ ಎಲ್ಲಿಗೆ? ಬೆಂಗಳೂರಿನ ಬೇರೆ ಕಡೆಗೆ ಏನಾದ್ರೂ ಓಡೋದ್ರಾ, ಇಲ್ಲ ಬಾಂಗ್ಲಾಗ್ ವಾಪಸ್ ಓಡೋದ್ರಾ, ಅಥವಾ ರಾಜ್ಯದ ಇನ್ನಿತರ ಕಡೆಗಳಲ್ಲಿ ಮತ್ತೆ ಆಶ್ರಯವನ್ನ ಪಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು. ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇರೋದು. ನೂರಾರು ಜನ ಇದ್ರು, ಸಾವಿರಾರು ಜನ ಇದ್ರು ಅನ್ನುವಂಥದ್ದನ್ನ ಅಲ್ಲಿದ್ದಂತ ಸ್ಥಳೀಯರು ಹೇಳ್ತಾ ಇರೋದಾದ್ರೆ ಈ ಪರಾರಿಯಾದವರು ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚರಣ್, ವರದಿ ಪ್ರಸಾರ ಆದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆದ್ರೂ 7 ಮಂದಿಯನ್ನ ವಶಕ್ಕೂ ಕೂಡ ಪಡೆದ್ರು. ಅದರ ಬೆನ್ನಲ್ಲೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಆಗುತ್ತೆ. ಈ ಬೆಂಕಿ ಅವಘಡದ ಸುತ್ತ ಈಗ ಸಾಕಷ್ಟು ಅನುಮಾನಗಳಿದೆ. ಇದು ಆಕಸ್ಮಿಕನಾ ಇಲ್ಲ ಬೆಂಕಿ ಹಚ್ಚಿದ್ರ, ಅಂತದ್ದೇನ್ ನಡೀತಾ ಇತ್ತು ಅಲ್ಲಿ ಅಕ್ರಮ ದಂಧೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಡೀಟೇಲ್ಸ್ ಏನಿದೆ ಚರಣ್ ಈಗ? ಎಸ್ ಅಶ್ವಿನಿ, ಪ್ರಮುಖವಾಗಿ ಈ ಒಂದು ಬೇಗೂರಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಮಂಗಳವಾರ ಈ ಒಂದು ಬೇಗೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಸ್ಟಿಂಗ್ ವರದಿಯ ಮೂಲಕ ತಿಳಿಸಲಾಗುತ್ತೆ. ಆ ಒಂದು ವರದಿ ಬಿತ್ತರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸ್ತಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಕೂಡ ಮಾಡಿ ಹೋಗ್ತಾರೆ. 7 ಜನ ವಲಸೆ ಬಂದಿದ್ರು, ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಮಿಕ್ಕುಳಿದಂತವರು ಏನಿರ್ತಾರೆ ಅವರು ಇಲ್ಲಿಂದ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರುವಂತದ್ದು. ಅದಾದ ಬಳಿಕ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತಹ ಬಾಂಗ್ಲಾದೇಶಿಗರಿಗೆ ಈ ಒಂದು ಜಾಗದಲ್ಲಿ ಇರುವಂತದ್ದು ಸೇಫ್ಟಿ ಅಲ್ಲ, ಮತ್ತೆ ಇಲ್ಲಿದ್ರೆ ಮತ್ತೆ ಪೊಲೀಸರು ಬಂಧನ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಆತಂಕಗಳು ವ್ಯಕ್ತ ಆಗಿರುವಂತಹ ಶಂಕೆಗಳು ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ತಾವೇ ತಮ್ಮ ಈ ಒಂದು ಜೋಪಡಿ ಏನಿದೆ, ತಮ್ಮ ಗುಡಿಸುಗಳು ಏನಿದೆ ಅವುಗಳಿಗೆ ಬೆಂಕಿ ಹಚ್ಚಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಶುರುವಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಮಂಗಳವಾರ ಯಾವಾಗ ಪೊಲೀಸರು ಬಂದು ಅರೆಸ್ಟ್ ಅನ್ನ ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಜನ ಇಲ್ಲಿಂದ ಎಸ್ಕೇಪ್ ಇರಬಾರ್ದು ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಆಡಿರ್ತಾರೆ. ಮತ್ತೆ ಯಾವಾಗ ಅದಾಗಿ ಮತ್ತೆ 2 ದಿವಸಕ್ಕೆ ಈ ಒಂದು ಜಾಗದಲ್ಲಿ ಆಕಸ್ಮಿಕವೋ ಅಥವಾ ಪ್ರೀ ಪ್ಲಾನ್ ಆಗಿ ಬೆಂಕಿ ಹಾಕಿದ್ರು ಅನ್ನುವ ರೀತಿ ಮಟ್ಟದಲ್ಲಿ ಬೆಂಕಿ ಅವಘಡ ಕೂಡ ಸಂಭವಿಸುತ್ತೆ. ಬೆಂಕಿ ಅವಘಡ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೇಗೂರಿನಲ್ಲಿ ನಡೆದಿರುವಂತಹ ಈ ಅಗ್ನಿ ಅವಘಡ ಕೇಸ್ ಏನಿದೆ ಇದಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಇದು ನಡೆದಿರೋದೇ ಇದೇ ರೀತಿನ ಅನ್ನುವಂತಹ ಪ್ರಶ್ನೆ. ಇಡೀ ಶೆಡ್ಗಳೆಲ್ಲವೂ ಕೂಡ ದಗದಗಿಸಿದೆ, ಶೆಡ್ಗಳು ಭಸ್ಮ ಆಗಿದೆ. ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಈ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಅಕ್ರಮ ಬಾಂಗ್ಲಾದೇಶಿಗರ ಶೆಡ್ಗಳು ದಗದಗ ಆದ್ರೆ ಈ ಬೆಂಕಿ ಪ್ರಕರಣದ ಹಿಂದೆ ಏನಾದ್ರೂ ಮಸಲತ್ತಿದ್ಯಾ ಅನ್ನೋ ಪ್ರಶ್ನೆ. ಬೆಂಕಿ ಕಿಡಿ ಆಕಸ್ಮಿಕವಾ ಇಲ್ಲ ಕಿಡಿಗೇಡಿಗಳ ಕೃತ್ಯನಾ? ಇದು ರಿಪಬ್ಲಿಕ್ ಕನ್ನಡದಲ್ಲಿ ಬೇಗೂರು ಬೆಂಕಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಶೆಡ್ಗಳೆಲ್ಲವೂ ಕೂಡ ಭಸ್ಮ ಆದವು. ಆ ಶೆಡ್ಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದು ನಿಜಕ್ಕೂ ಅದು ಆಕಸ್ಮಿಕವಾ ಇಲ್ಲ ಯಾರಾದ್ರೂ ಬೇಕು ಅಂತಲೇ ಈ ಕಿಡಿ ಹಚ್ಚಿರೋದಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ.
ಅಕ್ರಮ ಬಾಂಗ್ಲಾದೇಶಿಗರು ಯಾರ್ಯಾರು ಎಲ್ಲೆಲ್ಲ ಅಡಗಿದಾರೋ ಅವರೆಲ್ಲರನ್ನೂ ಕೂಡ ಈಗ ಹುಡುಕಿ ತೆಗೆಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಅವರ ವಿರುದ್ಧ ಸಮರವನ್ನ ಸಾರಿದೆ. ಇಲ್ಲಿ ಬೇಗೂರಿನಲ್ಲಿ ಆದಂತಹ ಅಗ್ನಿ ಅವಘಡ ಏನಿದೆ ಇದು ನಿಜಕ್ಕೂ ಕೂಡ ಆಕಸ್ಮಿಕನ ಹಾಗಾದ್ರೆ ಅಥವಾ ಪೊಲೀಸರ ದಿಕ್ಕು ತಪ್ಪಿಸುವುದಕ್ಕೆ ಮಹಾ ಷಡ್ಯಂತ್ರ ಏನಾದ್ರೂ ನಡೀತಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿತು. ಅದರ ಬಳಿಕ ಪೊಲೀಸರು ಅಲರ್ಟ್ ಆದ್ರು. ನಮ್ಮ ವರದಿಯ ಬೆನ್ನಲ್ಲೇ 7 ಬಾಂಗ್ಲಾದೇಶ ಪ್ರಜೆಗಳ ಬಂಧನ ಕೂಡ ಆಯಿತು. ಇದರಿಂದ ಈ ನುಸುಳುಕೋರರಿಗೆ ಡವಡವ ಅಂತೂ ಶುರುವಾಗಿರುತ್ತೆ, ಭಯ ಅಂತೂ ಶುರುವಾಗಿರುತ್ತೆ. ಜಾಗ ಖಾಲಿ ಮಾಡೋದಕ್ಕೆ ತಾವೇ ಶೆಡ್ಗೆ ಬೆಂಕಿ ಏನಾದ್ರೂ ಹಾಕೊಂಡ್ರಾ ಅನ್ನುವಂತ ಪ್ರಶ್ನೆ. ಪೊಲೀಸರ ಕಣ್ ತಪ್ಪಿಸಿ ಮತ್ತೆ ಹಾಗಾದ್ರೆ ಓಡ್ ಹೋಗಿದ್ದು ಎಲ್ಲಿಗೆ? ಬೆಂಗಳೂರಿನ ಬೇರೆ ಕಡೆಗೆ ಏನಾದ್ರೂ ಓಡೋದ್ರಾ, ಇಲ್ಲ ಬಾಂಗ್ಲಾಗ್ ವಾಪಸ್ ಓಡೋದ್ರಾ, ಅಥವಾ ರಾಜ್ಯದ ಇನ್ನಿತರ ಕಡೆಗಳಲ್ಲಿ ಮತ್ತೆ ಆಶ್ರಯವನ್ನ ಪಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು. ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇರೋದು. ನೂರಾರು ಜನ ಇದ್ರು, ಸಾವಿರಾರು ಜನ ಇದ್ರು ಅನ್ನುವಂಥದ್ದನ್ನ ಅಲ್ಲಿದ್ದಂತ ಸ್ಥಳೀಯರು ಹೇಳ್ತಾ ಇರೋದಾದ್ರೆ ಈ ಪರಾರಿಯಾದವರು ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚರಣ್, ವರದಿ ಪ್ರಸಾರ ಆದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆದ್ರೂ 7 ಮಂದಿಯನ್ನ ವಶಕ್ಕೂ ಕೂಡ ಪಡೆದ್ರು. ಅದರ ಬೆನ್ನಲ್ಲೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಆಗುತ್ತೆ. ಈ ಬೆಂಕಿ ಅವಘಡದ ಸುತ್ತ ಈಗ ಸಾಕಷ್ಟು ಅನುಮಾನಗಳಿದೆ. ಇದು ಆಕಸ್ಮಿಕನ, ಇಲ್ಲ ಬೆಂಕಿ ಹಚ್ಚಿದ್ರ, ಅಂತದ್ದೇನ್ ನಡೀತಾ ಇತ್ತು ಅಲ್ಲಿ ಅಕ್ರಮ ದಂಧೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಡೀಟೇಲ್ಸ್ ಏನಿದೆ ಚರಣ್ ಈಗ? ಎಸ್ ಅಶ್ವಿನಿ, ಪ್ರಮುಖವಾಗಿ ಈ ಒಂದು ಬೇಗೂರಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಮಂಗಳವಾರ ಈ ಒಂದು ಬೇಗೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಸ್ಟಿಂಗ್ ವರದಿಯ ಮೂಲಕ ತಿಳಿಸಲಾಗುತ್ತೆ. ಆ ಒಂದು ವರದಿ ಬಿತ್ತರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸ್ತಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಕೂಡ ಮಾಡಿ ಹೋಗ್ತಾರೆ. 7 ಜನ ವಲಸೆ ಬಂದಿದ್ರು, ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಮಿಕ್ಕುಳಿದಂತವರು ಏನಿರ್ತಾರೆ ಅವರು ಇಲ್ಲಿಂದ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರುವಂತದ್ದು. ಅದಾದ ಬಳಿಕ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತಹ ಬಾಂಗ್ಲಾದೇಶಿಗರಿಗೆ ಈ ಒಂದು ಜಾಗದಲ್ಲಿ ಇರುವಂತದ್ದು ಸೇಫ್ಟಿ ಅಲ್ಲ, ಮತ್ತೆ ಇಲ್ಲಿದ್ರೆ ಮತ್ತೆ ಪೊಲೀಸರು ಬಂಧನ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಆತಂಕಗಳು ವ್ಯಕ್ತ ಆಗಿರುವಂತಹ ಶಂಕೆಗಳು ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ತಾವೇ ತಮ್ಮ ಈ ಒಂದು ಜೋಪಡಿ ಏನಿದೆ, ತಮ್ಮ ಗುಡಿಸುಗಳು ಏನಿದೆ ಅವುಗಳಿಗೆ ಬೆಂಕಿ ಹಚ್ಚಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಶುರುವಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಮಂಗಳವಾರ ಯಾವಾಗ ಪೊಲೀಸರು ಬಂದು ಅರೆಸ್ಟ್ ಅನ್ನ ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಜನ ಇಲ್ಲಿಂದ ಎಸ್ಕೇಪ್ ಇರಬಾರ್ದು ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಆಡಿರ್ತಾರೆ. ಮತ್ತೆ ಯಾವಾಗ ಅದಾಗಿ ಮತ್ತೆ 2 ದಿವಸಕ್ಕೆ ಈ ಒಂದು ಜಾಗದಲ್ಲಿ ಆಕಸ್ಮಿಕವೋ ಅಥವಾ ಪ್ರೀ ಪ್ಲಾನ್ ಆಗಿ ಬೆಂಕಿ ಹಾಕಿದ್ರು ಅನ್ನುವ ರೀತಿ ಮಟ್ಟದಲ್ಲಿ ಬೆಂಕಿ ಅವಘಡ ಕೂಡ ಸಂಭವಿಸುತ್ತೆ. ಬೆಂಕಿ ಅವಘಡ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.